ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಎರಡನೇ ವಿಷಯದ ಬಗ್ಗೆ ಮಾತಾಡ್ತೀವಿ. ಎರಡನೇ ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಮಲ್ಲಿ ಆಹಾರದ ವಿಷಯದ ಬಗ್ಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಆಯುರ್ವೇದದ ಮೊದಲನೇ ಸ್ಟೆಪ್ಪು. ಇದರಲ್ಲಿ ಎರಡನೇ ವಿಷಯದ ಬಗ್ಗೆ ಮಾತಾಡ್ತೀವಿ. ಎರಡನೇ ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ ಅರಿಶಿಣ ಅಂತ ಹೇಳ್ತೀವಿ. ಅರಿಶಿಣ ಅಂದರೆ ಟರ್ಮರಿಕ್ ಪೌಡರ್ ಅಂತ ಹೇಳ್ತೀವಿ. ಟರ್ಮರಿಕ್ ಪೌಡ್ರ್ ಏನಾಗುತ್ತೆ, ಬೇರುಗಳು ಬೆಳೆಯುತ್ತೆ. ನಮ್ಮ ದೇಶದಲ್ಲಿ ಬೆಳೆಯತಕ್ಕಂಥ ಉತ್ಕೃಷ್ಟವಾದ ಅರಿಶಿಣ ಬೇರೆ ಎಲ್ಲಿ ಬೆಳೆಯೋದಿಲ್ಲ. ಮೆಡಿಸಿನಲ್ ಪ್ರಾಪರ್ಟೀಸ್ ಭಾಳ ಜಾಸ್ತಿ ಇದೆ ನಮ್ಮ ಡೆಮೋಗ್ರಫಿನಲ್ಲಿ. ಆದ್ದರಿಂದ ಜಿಯೋಗ್ರಫಿ ಅಂತ ಹೇಳಲ್ಲ, ನಾವು ಡೆಮೋಗ್ರಫಿ ಅಂತ ಮಾತಾಡ್ತೀವಿ. ನಮ್ಮ ಜನಗಳು ಅಷ್ಟೇ ವೈವಿಧ್ಯತೆ ಇರೋದು ಏನು ಅಂತಂದರೆ ಈ ಪ್ರಕೃತಿನಲ್ಲಿ ಸಿಗ್ತಕ್ಕಂಥ ಇವುಗಳನ್ನೆಲ್ಲ ಆಳವಾಗಿ ವಿಶ್ಲೇಷಣೆ ಮಾಡಿ ಅದರಲ್ಲಿರ್ತಕ್ಕಂಥ ಆರೋಗ್ಯದ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಅದನ್ನು ಆಹಾರವನ್ನಾಗಿ ಉಪಯೋಗಿಸ್ತಾ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ತಾ ರಾಮಾಯಣ ಕಾಲದಲ್ಲಿ 400 ವರ್ಷ ಬದುಕಿದ್ದಂತೆ ನಾವು 120 ವರ್ಷ ಆರಾಮಾಗಿ ಬದುಕ್ಬೋದು ಅಂತ ಹೇಳ್ಬಿಟ್ಟು ಅರಿಶಿಣದ ಬಗ್ಗೆ ಇವತ್ತು ಪ್ರಧಾನವಾಗಿ ಮಾತಾಡ್ತೀನಿ. ಅರಿಶಿಣದ ಬಗ್ಗೆ ಪ್ರಧಾನವಾಗಿ ಮಾತಾಡಬೇಕು ಅಂತಂದರೆ ನಮ್ಮಲ್ಲಿ ನೋಡಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲಿ ಬಹಳ ಉತ್ಕೃಷ್ಟವಾದ ಅರಿಶಿಣವನ್ನು ಬೆಳಿತೀವಿ. ಅರಿಶಿಣ ಬೇರಲ್ಲಿ ಸಿಗುತ್ತೆ, ರೂಟ್ಸಲ್ಲಿ ಸಿಗುತ್ತೆ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಅರಿಶಿಣದ ಪೌಡ್ರ್ ಮಾಡ್ತೀವಿ. ಅರಿಶಿಣದಲ್ಲಿ ಕರ್ಕುಮಿನ್ ಅಂತ ಒಂದು ಅಂಶ ಇದೆ. ಕರ್ಕುಮಿನ್ ಅಂದರೆ ಹಳದಿಯಾಗಿಟ್ಟಿರ್ತಕ್ಕಂಥ ಅಂಶ. ಈ ಹಳದಿಯಾಗಿಟ್ಟಿರ್ತಕ್ಕ ಅಂಶ ಏನಿದೆ ಬಹಳ ಒಳ್ಳೆಯದು, ಬಹಳ ಒಳ್ಳೆಯ ಅಂಶ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ನೋಡಿ, ನಮ್ಮಲ್ಲಿ ಲಿವರು ಆಹಾರ ತಿಂದಿದ್ದ ಆಹಾರ ಜೀರ್ಣ ಆಗಬೇಕು ಅಂತಂದರೆ ಲಿವರು ಸೆಕ್ರೇಟ್ ಮಾಡುತ್ತೆ ಜ್ಯೂಸನ್ನ, ಬೈಲ್ ಜ್ಯೂಸ್ ಅಂತ ಕರಿತೀವಿ. ಆ ಬೈಲ್ ಜ್ಯೂಸಿನ ಕಲರ್ ಹಳದಿ ಇರುತ್ತೆ. ನಾವು ತಿಂತಕ್ಕಂಥ ಅರಿಶಿಣನೂ ಹಳದಿ ಇರುತ್ತೆ. ಅರಿಶಿಣ ಹಳದಿ ಇರ್ತಕ್ಕಂಥ ನ್ಯಾಚುರಲಾಗಿ ಸಿಗ್ತಕ್ಕಂಥ ಪದಾರ್ಥವನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದು ವಿದ್ಯೆ ಇದು. ಯಾರು ಮೂಢನಂಬಿಕೆ, ಬ್ರಾಹ್ಮಣರ ಮೂಢನಂಬಿಕೆ, ಉತ್ಕೃಷ್ಟವಾದ ಮೇಲ್ವರ್ಗದ ಜನದ ಮೂಢನಂಬಿಕೆ, ಇದನ್ನು ಡಿಸ್ಕಾರ್ಡ್ ಮಾಡಬೇಕು, ಕುರಿ ತಿಂತೀವಿ ನಾವು, ಬಸ್ನ ಫ್ರೀ ಮಾಡಿಬಿಟ್ಟು ಅಂತ ಹೇಳ್ತೀವಿ, ಇವ್ರನ್ನೆಲ್ಲ ಧಿಕ್ಕರಿಸ್ತಕ್ಕಂಥ ಕಾಲ ಬಂದಿದೆ. ಅರಿಶಿಣದಲ್ಲಿರ್ತಕ್ಕಂಥ ಕರ್ಕುಮಿನ್ ಅನ್ನೋದು ಹಳದಿ ಬಣ್ಣವನ್ನು ಕೊಡುತ್ತೆ. ಆ ಹಳದಿ ಬಣ್ಣ ಲಿವರ್ನಲ್ಲಿ ಬೈಲ್ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ. ಆಹಾರ ಜೀರ್ಣ ಮಾಡೋಕ್ಕೆ ಭಾಳ ಉಪಯುಕ್ತವಾದ ಕೆಮಿಕಲ್. ಅದನ್ನು ಪ್ರೊಡ್ಯೂಸ್ ಮಾಡೋದು ಬೈಲ್ ಜ್ಯೂಸ್ ಇರೋ ಕಲರ್, ಹಳದಿ. ಇವೆರಡನ್ನು ಸಿಂಕ್ರನೈಸ್ ಮಾಡಬೇಕು ಅಂದರೆ ಸಮ ಪ್ರಮಾಣದಲ್ಲಿ ಅಥವಾ ಯೋಗ್ಯವಾದ ಪ್ರಮಾಣದಲ್ಲಿ ನಾವು ಹಳದಿ, ನ್ಯಾಚುರಲಾಗಿ ಸಿಗ್ತಕ್ಕಂಥ ಹಳದಿ ಪದಾರ್ಥವನ್ನು ತಿನ್ನಬೇಕು. ಅದು ಅರಿಶಿಣದಲ್ಲಿ ಸಿಗುತ್ತೆ. ಅರಿಶಿಣದಲ್ಲಿರ್ತಕ್ಕಂಥ ಕರ್ಕುಮಿನ್ ಅನ್ನೋದು ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು. ಇದು ಲಿವರ್ನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ತಿಳ್ಕೋಬೇಕು. ಏನಾದರೂ ಜೀರ್ಣಶಕ್ತಿ ಪ್ರಾಬ್ಲಮ್ ಇದೆ ಅಂತಂದರೆ ಅಥವಾ ಲಿವರ್ ಊದ್ಕೊಂಡಿದೆ ಅಂತಂದರೆ, ಲಿವರ್ ನೋವು, ಹೊಟ್ಟೆ ನೋವು ಬರ್ತಾಯಿದೆ, ಲಿವರ್ನಿಂದ ಹೊಟ್ಟೆ ನೋವು ಬರ್ತಾಯಿದೆ ಅಂತಂದರೆ ಮೂಲಭೂತವಾಗಿ ನಾವು ಅರಿಶಿಣವನ್ನು ಯೂಸ್ ಮಾಡಿ, ಅರಿಶಿಣದಲ್ಲಿರ್ತಕ್ಕಂಥ ಕರ್ಕುಮಿನ್ನ ಯೂಸ್ ಮಾಡಿ ನಮ್ಮ ಈ ಎಲ್ಲ ರೋಗಗಳನ್ನ ಉಪಶಮನ ಮಾಡ್ಬೋದು. ಇದು ಫಸ್ಟಾಗಿ ತಿಳ್ಕೊಬೇಕಾಗಿರೋದು. ಅರಿಶಿಣದ ಬಗ್ಗೆ ಮಾತಾಡಬೇಕು ಅಂದರೆ ಅರಿಶಿಣ ನೋಡಿ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿವೈರಲ್, ಆ್ಯಂಟಿ ಇನ್ಫೆಕ್ಟೆಂಟ್, ಡಿಸ್ಇನ್ಫೆಕ್ಟೆಂಟ್, ವಿಟಮಿನ್ ಡಿ. ಇಲ್ಲಿ ಹಾಲು ಕುಡಿಯೋದ್ರ ಬಗ್ಗೆ ಮಾತಾಡಬೇಕು. ಹಾಲು ಏನಾಗುತ್ತೆ ನೋಡಿ, ಹಸು ಹಾಲು ಕೊಡುತ್ತೆ. ಹಸುವಿನ ಹಾಲು, ತಾಯಿ ಹಾಲು ಎಷ್ಟು ಶ್ರೇಷ್ಠ, ಅದು ನೆಕ್ಸ್ಟು. ತಾಯಿ ಹಾಲು ಕೆಲವ್ರಿಗೆ ಬರೋದಿಲ್ಲ, ಅನೇಕ ಕಾಯಿಲೆಗಳು ಇರೋದ್ರಿಂದ ಹಸುವಿನ ಹಾಲನ್ನು ಕುಡಿಸ್ತಾರೆ. ಹಸುವಿನ ಹಾಲನ್ನ ಕುಡಿಸ್ತಾರೆ ಅಂತಂದರೆ ಬೇರೆ ಬೇರೆ ಸ್ಟ್ರೆಂತಲ್ಲಿ ಕುಡಿಸ್ತಾರೆ, ಅದಕ್ಕೆ ನೀರು ಹಾಕಿ ಕುಡಿಸ್ತಾರೆ, ಇನ್ನೇನೇನೋ ಸ್ವಲ್ಪ ಆಯುರ್ವೇದದ ಅಂಶಗಳನ್ನ ಸೇರಿಸ್ಬಿಟ್ಟು ಕುಡಿಸ್ತಾರೆ. ಇರಲಿ, ಅದು ಮುಂದಿನ ಯಾವಾಗಾದ್ರೂ ವಿಷಯದಲ್ಲಿ ಮಾತಾಡ್ತೀವಿ. ಏನಾಗುತ್ತೆ, ಈ ಥರ ಅರಿಶಿಣವನ್ನು ಕುಡಿಸ್ಬೇಕು ಅಂತಂದರೆ ಅದು ಸುಲಭವಾಗಿ ಜೀರ್ಣ ಆಗಬೇಕು, ಈಸಿಯಾಗಿ ಜೀರ್ಣ ಆಗಬೇಕು. ಕೆಂಪು ರಕ್ತ ಕಣಗಳಿಗೆ ಈಸಿಯಾಗಿ ಪೋಷಕಾಂಶಗಳು, ಖನಿಜಾಂಶಗಳು ಮತ್ತು ಜೀವಸತ್ವಗಳು ಸಿಗಬೇಕು. ಅದು 3 ಸಿಗಬೇಕು ಅಂತಂದರೆ ನಾವು ಔಷಧಿಯ ಪ್ರಮಾಣದಲ್ಲಿ, ಔಷಧಿ ಇದರಲ್ಲಿ ನಾವು ಅರಿಶಿಣವನ್ನು ನ್ಯಾಚುರಲಾಗಿ ಸಿಗ್ತಕ್ಕಂಥ ಪ್ರೊಸೆಸ್ಸಲ್ಲಿ ತೊಗೊಂಡು ಕೊಡಬೇಕಾಗತ್ತೆ. ಹಾಗಾಗಿ ನಮ್ಮ ವಿದ್ಯೆಯನ್ನು ಯಾರು ಮೂಢನಂಬಿಕೆ ಅಂತ ಕರೀತಾರೆ, ಯಾರು ಇದನ್ನು ಡಿಸ್ಕಾರ್ಡ್ ಮಾಡಿದ್ದಾರೆ ಇದುವರೆಗೂ, ಇವರೆಲ್ಲ ದಡ್ಡರು, ಶತಮೂರ್ಖರು ಅಂತ ಹೇಳ್ಬಿಟ್ಟು ಬನ್ನಿ ಅರಿಶಿಣದ ಬಗ್ಗೆ ಮಾತಾಡ್ತೀವಿ. ಅರಿಶಿಣ ನೋಡಿ, ಆ್ಯಂಟಿವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫೆಕ್ಟೆಂಟ್, ಡಿಸ್ಇನ್ಫೆಕ್ಟೆಂಟ್. ನೋಡಿ, ಆ್ಯಂಟಿವೈರಲ್ ಅಂತಂದರೆ ಅನೇಕ ಕಾಯಿಲೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ. ನಮ್ಮ ದೇಶದ ಮೇಲೆ ಹೇಗೆ ಔರಂಗಜೇಬ್ ಅಟ್ಯಾಕ್ ಮಾಡ್ದ, ಗಜನಿ ಮೊಹಮ್ಮದ್ ಅಟ್ಯಾಕ್ ಮಾಡ್ದ, ಅಕ್ಬರ್ ಅಟ್ಯಾಕ್ ಮಾಡ್ದ, ಮತ್ತು ಅವರು ಸಾವಿರಾರು ವರ್ಷ ರೂಲ್ ಮಾಡಿಬಿಟ್ರು. ಹಾಗೆ ನಮ್ಮ ದೇಹದ ಮೇಲೂ ಅನೇಕ ಥರ ಕಾಯಿಲೆಗಳು ಅಟ್ಯಾಕ್ ಮಾಡುತ್ತೆ. ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆಗಳು, ಇನ್ನು ವೈರಸ್ಸಿಂದ ಬರ್ತಕ್ಕಂಥ ಕಾಯಿಲೆಗಳು. ವೈರಸ್ ಅಂತಂದರೆ ಗಾಳಿಯಿಂದನೂ ಬರುತ್ತೆ ಕಾಯಿಲೆ. ಬ್ಯಾಕ್ಟೀರಿಯಾ ಕಾಯಿಲೆ ಅಂದರೆ ಭೂಮಿಯಿಂದ ಬರುತ್ತೆ, ನೀರಿಂದ ಬರುತ್ತೆ.
ಕಾಲರಾ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ಕಾಯಿಲೆ. ಈ ಕಾಯಿಲೆಗಳೆಲ್ಲ ಸ್ಟಾರ್ಟಿಂಗಲ್ಲಿ ಬರುತ್ತೆ ಅಂತಂದರೆ ಅರಿಶಿಣವನ್ನು ಸೈಂಟಿಫಿಕ್ಕಾಗಿ ಯೂಸ್ ಮಾಡೋದ್ರಿಂದ ಇದನ್ನು ಉಪಶಮನ ಮಾಡ್ಬೋದು, ರೋಗವನ್ನು ಬರದಂಗೆ ತಡ್ಕೋಬೋದು. ಈ ಅರಿಶಿಣದ ಬಗ್ಗೆ ಹೇಳಿದ್ದೆ, ಆ್ಯಂಟಿವೈರಲ್, ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫೆಕ್ಟೆಂಟ್, ಡಿಸ್ಇನ್ಫೆಕ್ಟ್. ಆ್ಯಂಟಿ ಇನ್ಫೆಕ್ಟೆಂಟ್ ಅಂದರೆ ಏನು ಅಂತ ಹೇಳ. ಆ್ಯಂಟಿ ಇನ್ಫೆಕ್ಟೆಂಟ್ ಅಂತ ನೋಡಿ, ನಮ್ಮ ದೇಶದಲ್ಲಿ ಸೈನಿಕರು ಗಡಿ ಕಾಯ್ತಾರೆ, ಅವರು ಪಾಕಿಸ್ತಾನದವ್ರು ಒಳಗೆ ಬರ್ದಂಗೆ ತಡೀತಾರೆ, ಇದು ಆ್ಯಂಟಿ ಇನ್ಫೆಕ್ಟೆಂಟ್ ಅಂತ ಹೇಳ್ಬೋದು. ಆ್ಯಂಟಿ ಇನ್ಫೆಕ್ಟೆಂಟ್ ಥರ ಕೆಲಸ ಮಾಡ್ತಾರೆ ಅಂತ ಹೇಳಿ. ಡಿಸ್ಇನ್ಫೆಕ್ಟೆಂಟ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಹೇಳ್ತೀವಿ. ಡಿಸ್ಇನ್ಫೆಕ್ಟೆಂಟ್ ಅಂದರೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶದ ಆಕ್ರಮಣಕಾರರು ಭಾಳ ನುಸುಳ್ಬಿಟ್ಟಿದ್ದಾರೆ, ಇಂಡಿಯಾ ದೇಶದ ಒಳಗೆಲ್ಲ ಬಂದುಬಿಟ್ಟಿದ್ದಾರಂತೆ. ಯಾರೋ ಹೇಳ್ತಾಯಿದ್ರು ಮೈಸೂರಲ್ಲೂ ಬಂದುಬಿಟ್ಟಿದ್ದಾರೆ ಸಾರ್, ನೀವೊಂದು ಎಪಿಸೋಡ್ ಮಾಡಿ ಅಂತ. ನಮಗೆ ಸಾಕಷ್ಟು ವಿಷಯಗಳು ಇನ್ನೂ ಸಂಗ್ರಹ ಮಾಡಬೇಕಾಗಿರೋದ್ರಿಂದ ಅದನ್ನು ಮುಂದಕ್ಕೆ ಹಾಕ್ತಾಯಿದ್ವಿ. ನಮ್ಗೆ ಗೊತ್ತು, ನಮ್ಮ ಕಿವಿಗೆ ಬಿದ್ದಿರೋದು ಅಂತೆ ಕಂತೆಗಳು ಮಾಡಿ ಹೇಳ್ತೀವಿ. ಏನು ಅಂದರೆ, ಮೈಸೂರಲ್ಲಿ ನಾವು ಸಬರ್ಬನ್ ಬಸ್ ಸ್ಟ್ಯಾಂಡ್ ಇಳಿದ್ರೆ ಹೊರಗಡೆ ಬರ್ತೀವಿ, ಆ ಪ್ರೀಪೇಯ್ಡ್ ಟ್ಯಾಕ್ಸಿ ಇದೆ, ಪ್ರೀಪೇಯ್ಡ್ ಟ್ಯಾಕ್ಸಿ ಒಳಗೆ ಆಟೋ ಬುಕ್ ಮಾಡ್ಕೊಂಡು ಬರ್ತೀವಿ ಅಂತಂದರೆ, ನಿಂತಿದ್ದೀವಿ ಅಂತಂದರೆ ಅಲ್ಲಿ ಉದ್ದಕ್ಕೂ ಆಟೋ ಲೈನಲ್ಲಿ ನಿಂತಿರ್ತಾರೆ. ಅಲ್ಲಿ ನೋಡಿ ಬಟ್ಟೆಗಳ ವ್ಯಾಪಾರ ಮಾಡ್ತಾರೆ. ಬಟ್ಟೆಗಳ ವ್ಯಾಪಾರ ಮಾಡೋರು ಮುಸಲ್ಮಾನರು, ಅವ್ರಿಗೇನು ಲೈಸೆನ್ಸ್ ಇಲ್ಲ, ಟ್ಯಾಕ್ಸ್ ಕಟ್ಟಲ್ಲ, ಏನು ಕಟ್ಟೋದಿಲ್ಲ. ಅಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಮುಸಲ್ಮಾನರು ರಾಜಕೀಯವಾಗಿ ಮುಂದುವರೆದು ಬಿಟ್ಟಿದ್ದಾರೆ. ಅವರು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಮುಸಲ್ಮಾನರಿಗೆ ಅವ್ರು ಹುಡುಗಿಯರನ್ನು ಕರ್ಕೊಂಬರ್ತಾರೆ. ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಏನು ಮಾಡ್ತಾರೆ, ಇಲ್ಲಿ ಮದುವೆ ಮಾಡಿಕೊಟ್ಬಿಡ್ತಾರೆ. ಏನು ಅಂದರೆ ಅಲ್ಲಾಹು ಅಕ್ಬರ್ ಅಂದ್ಕೊಂಡು. ಹಾಗಾಗಿ ಇವರು ಏನು ಮಾಡಿದ್ದಾರೆ, ಅವ್ರಿಗೆ ದಿನದ ಬಾಡಿಗೆ ಲೆಕ್ಕಾಚಾರದಲ್ಲಿ ಅವ್ರು ಬಾಡಿಗೆ ಕೊಟ್ಟಿದ್ದಾರಂತೆ. ಅವರು 15-20 ದಿವಸದಲ್ಲಿ 100ಕ್ಕೆ 2, 100ಕ್ಕೆ 3 ಅಂತ ಕಲ್ತ್ಬಿಡ್ತಾರೆ. ಕಲ್ತ್ಬಿಟ್ಟು ಏನು ಮಾಡ್ತಾರೆ, ಬಟ್ಟೆ ವ್ಯಾಪಾರ ಮಾಡ್ತಾರೆ, ಏನೇನೋ ವ್ಯಾಪಾರ ಮಾಡ್ತಾರೆ, ಉದ್ದಕ್ಕೂ ಸಿಗುತ್ತೆ. ಇದು ಇಲ್ಲಿರ್ತಕ್ಕಂಥ DC ಇರ್ಬೋದು, ಪೊಲೀಸ್ ಇರ್ಬೋದು, ಇದ್ರ ಬಗ್ಗೆ ಸೂಕ್ತವಾಗಿ ಗಮನ ತಗೋಬೇಕು. ಮತ್ತು ಅಲ್ಲಿ ಮಾಡ್ತಕ್ಕಂಥ ವ್ಯಾಪಾರ ಏನಿದೆ ಅದು ಕ್ರಮಬದ್ಧವಾದ ವ್ಯಾಪಾರ ಅಲ್ಲ, ಕಾನೂನುಬದ್ಧವಾದ ವ್ಯಾಪಾರ ಅಲ್ಲ. ಅದನ್ನು ಸ್ಟಾಪ್ ಮಾಡಬೇಕು. ಜನ ಓಡಾಡ್ತಕ್ಕಿರ್ತಕ್ಕಂಥ ಜಾಗ, ಆ ಫುಟ್ಪಾತ್ನ ತೆರವು ಮಾಡಿಕೊಡ್ಬೇಕು ಅಂತಲೂ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.